ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಆರಾಮದ್ದೀನಿ. ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ. ರವಾ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಕಸ್ಮಾತ್ ಅಕ್ಕಿ ನೆನಪಾಗದೇ ಇದ್ದರೆ ರವಾ ದೋಸೆ ಮಾಡ್ಕೊಂಡು ತಿನ್ಬೋದು. ನಿಮಗೆ ಎಷ್ಟು ಮಂದಿ ಇದ್ದೀರಿ ಅದ್ರ ಮೇಲೆ ರವೆ ಹಾಕಬೇಕು. ನಾನು 2 ಸಣ್ಣ ಗ್ಲಾಸಲ್ಲಿ 2 ಗ್ಲಾಸ್ ಹಾಕಿದ್ದೀನಿ ರವೆ. ನಾವು ಇಬ್ಬರು ಸಂಬಂಧ ಮಾಡಿದ್ದಿದ್ದು. ಮತ್ತು ಸ್ವಲ್ಪ ಅವಲಕ್ಕಿ ನೆನೆ ಹಾಕಬೇಕು. ಇದನ್ನು 2 ಸರಿ ರವೆ ತೊಳ್ಕೊಂಡು ಒಂದು ಅರ್ಧ ಗಂಟೆ ಬಿಡಬೇಕು. ಸ್ವಲ್ಪ ಅವಲಕ್ಕಿ ನೀರಾಗ ಹಾಕಿ ಅರ್ಧ ಗಂಟೆ ಆಗಿದ್ಮೇಲೆ ಈ ಸ್ವಲ್ಪ ಏನಾರ ರವದ ಮೇಲೆ ನೀರಿದ್ದರೆ ಅದನ್ನ ಸ್ವಲ್ಪ ಬಸಿಬೇಕು. ಅದನ್ನು ಬಸಿದು ಮತ್ತು ಅವಲಕ್ಕಿ ನೆನೆದಿದ್ದ ಅವಲಕ್ಕಿನ ಮಿಕ್ಸಿ ಜಾರಿಗೆ ಹಾಕಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಅವಲಕ್ಕಿನ. ಆಮೇಲೆ ಇದು ರವೆ ನೀರೆಲ್ಲ ಬಸ್ದು ಅದನ್ನು ಮಿಕ್ಸಿ ಜಾರಿಗೆ ಹಾಕು. ನೀರು ಸ್ವಲ್ಪನೂ ಬರಬಾರ್ದು, ಬೇರೆ ರವೆ ಅಷ್ಟೇ ಬರಬೇಕು. ಯಾಕಂದರೆ ಇದಕ್ಕೆ ನಾವು ಈಗ ಮೊಸರು ಆ್ಯಡ್ ಮಾಡಬೇಕಲ್ಲ, ಅದಕ್ಕೆ 2 ಗ್ಲಾಸ್ ರವಕ್ಕೆ ನಾನು 6 ಸ್ಪೂನು ಮೊಸರು ಹಾಕೀನಿ. 6 ಸ್ಪೂನ್ ಮೊಸರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಬೇಕು. ಕಲರ್ ಬರೋದಕ್ಕೆ ಸಕ್ಕರೆ ಹಾಕಬೇಕು. ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು, ಸಣ್ಣಗೆ ಮಾಡ್ಕೋಬೇಕು. ಸಣ್ಣ ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆ ತಗೊಳ್ಳಿ. ಒಂದು ಪಾತ್ರೆ ತೊಳ್ಕೊಂಡು ಅದ್ರ ಜೊತೆ ಅದಕ್ಕೆ ಸ್ವಲ್ಪ ಸೋಡಾ ಹಾಕಬೇಕು. ಮೊದಲೇ ಉಪ್ಪು ಸಕ್ಕರೆ ಹಾಕೋದ್ರಿಂದ ಇವಾಗ ಸ್ವಲ್ಪ ಸೋಡಾ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಸೋಡಾ ಹಾಕಿದ್ಮೇಲೆ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡಬೇಕು. ಈ ಕಡೆ ದೋಸೆ ಹಂಚನ್ನು ಕಾಯಕ್ಕಿಡಬೇಕು. ದೋಸೆ ಹಂಚಕ್ಕೆ ಕಾದ್ಮೇಲೆ ನೀರು ಹಾಕಿ ಸ್ವಲ್ಪ ಒರೆಸಿದ ಮೇಲೆ ಒಂದು ಹದವಾಗಿದ್ದರೆ ಸಾಕು ಹಿಟ್ಟು. ಅದನ್ನು ಈ ಥರ ದೋಸೆ ಬೇಕು. ಇದಕ್ಕೆ ಅಕ್ಕಿ ನೆನೆ ಬೇಡ, ಉದ್ದಿನಬೇಳೆ ನೆನೆ ಬೇಡ. ಅಯ್ಯಪ್ಪ ನಾ ದೋಸೆ ತಿನ್ನಬೇಕಲ್ಲ ಇವತ್ತು, ಅಕ್ಕಿ ನೆನಕಲಿಲ್ಲ ಅಂದ್ಕೊಳ್ಳೋದಿಲ್ಲ, ಏನಿಲ್ಲ. ದಿಢೀರಂತ ದೋಸೆ ಮಾಡ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚಲೋತ್ನಂಗೆ ಬಂದದ ದೋಸೆ. ಏನು ಟೆನ್ಷನ್ ಇಲ್ಲ ಅಕ್ಕಿದು ಉದ್ದಿನಬೇಳೆದು. ಸಣ್ಣವರು ತಿನ್ಬೋದು, ದೊಡ್ಡವರು ತಿನ್ಬೋದು. ದೋಸೆ ಎಷ್ಟು ಸಾಫ್ಟಾಗಿದೆ ಅಂದ್ರೆ ಸಣ್ಣ ಮಕ್ಳು ಕೈಯಾಗ ಕೊಟ್ಟರು ಅವ್ರು ಕೈ ಹಿಡ್ಕೊಂಡು ತಿನ್ಬೋದು. ಈಗ ವಯಸ್ಸಾದ್ರಿಗೆ ಸ್ವಲ್ಪ ಹಲ್ಲಿರೋದಿಲ್ಲ, ಅವರು ಆರಾಮ್ ತಿನ್ಬೋದು. ಈ ಟೈಪು ದೋಸೆ ಮಾಡ್ಕೊಂಡು ತಿನ್ನೋದು ಹೇಗಂತ ನಾನು ಹೇಳ್ಕೊಟ್ಟೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಪ್ಲೀಸ್.